ಇದು ಬ್ರಿಡ್ಜಿದು ಕೆಲಸ ಕೆಲವು ವರ್ಷದಿಂದ ಆಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಒಂದು ಸ್ವಲ್ಪ ದಿನದ ಈಚೆ ಬಾರಿ ಫಾಸ್ಟ್ ಅಲ್ಲಿ ಸ್ಟಾರ್ಟ್ ಆಯ್ತು ವರ್ಕ್. ಆದ್ರೆ ಟೆನಿಕಾಸ್ಟ್ ಈಗ ಒಂದು ಬಿಟ್ಟು ಕೊಡ್ತಾರಂತ ಹೇಳಿ ನಮ್ಗೆ ಭಾರಿ ಒಂದು ಸಂತೋಷ ಆಯ್ತು. ಈ ರೋಡ್ ಅಲ್ಲಿ ಕೆಲವೆಲ್ಲ ಆಕ್ಸಿಡೆಂಟ್ ಎಲ್ಲ ಆಗಿದೆ. ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗುವಾಗ ಆಚಿಂದ ಹೋಗುವಾಗ ಈ ಮಣಿಪಾಲದಿಂದ ಬರುವ ವೆಹಿಕಲ್ ಎಲ್ಲ ಕಂಡಾಪಟ್ಟೆ ಫಾಸ್ಟ್ ಅಲ್ಲಿ ಬರ್ತಿತ್ತು. ಪರ್ಟಿಕ್ಯುಲರ್ಲಿ 2 ವೀಲರ್ಸ್ನವರಿಗೆ ಉಂಟಲ್ಲ, ಬೇರೆ ವೆಹಿಕಲ್ ಬಂದು ಗುತ್ತಿತ್ತು 4 ವೀಲರ್ನವರೆಲ್ಲ. ಎಷ್ಟು ಆಕ್ಸಿಡೆಂಟ್ ಆಗಿದೆ ಅಂತ ನಮ್ಗೆ ಹೇಳಿ, ಸಣ್ಣ ಪುಟ್ಟ ಆಕ್ಸಿಡೆಂಟ್. ಅದರಲ್ಲಿ ಕೆಲವ್ರದ್ದು ಕೈಕಾಲು ಮುರಿದು ಹೋಗಿದೆ, ಕೆಲವರು ಬಿದ್ದಿದ್ದಾರೆ, ಕೆಲವರು ಎಂತಾಗಿದೆ ಅಂತ ಗೊತ್ತಿಲ್ಲ ಅವ್ರದ್ದು ಮತ್ತೆ ಕಂಡೀಷನ್. ಹುಷಾರಾಗಿರ್ಲೂಬಹುದು, ಇಲ್ಲ ಅಂತ ಹೇಳುದಿಲ್ಲ ನಾನು. ಅದು ಒಂದು ಈಗ ಒಂದು ಬ್ರಿಡ್ಜ್ ಆಗಿ ಒಂದು ಆರಾಮದಲ್ಲಿ ಆಚೆ ಈಚೆ ಹೋಗ್ಲಿಕ್ಕೆ ಆಗ್ತದೆ. ಅದೊಂದು ಬಾರಿ ಒಂದು ಸಂತೋಷದ ವಿಷಯ. ಆದ್ರೆ ಒಂದು ವಿಷಯ ಬೇಜಾರು ಸಂಗತಿ ಅಂದ್ರೆ, ಅವರು ಮಾಲೆ ಅಮಾವಾಸ್ಯೆ ದಿನ ಓಪನ್ ಮಾಡೋದ್ಕಿಂತ ಒಂದು ದಿನ ನಂತರ ಮಾಡ್ತಿದ್ರೆ ಉಂಟಲ್ಲ, ನವರಾತ್ರಿ ಒಳ್ಳೆ ದಿನ ಅಂತ ಹೇಳ್ತಾರೆ ನಮ್ಮ ಹಿಂದೂಗಳ ಇದ್ರ ಕ್ಯಾಲೆಂಡರ್ ಪ್ರಕಾರ. ಇವರು ಅವರಿಗೆ ನಮ್ಮ ಮಿನಿಸ್ಟರ್ನವರಿಗೆ ಏನೋ ಒಂದು ಪ್ರಾಬ್ಲಮ್ ಇದ್ದದ್ರಿಂದಾಗಿ ಇವರು ಆದಿತ್ಯ ಅವರೇ ಮಾಡ್ತಾರಂತ ಕೇಳಿ ಬಂದಿದೆ ಇದ್ರಲ್ಲೆಲ್ಲ, ನ್ಯೂಸ್ ಚಾನಲ್ ಅಲ್ಲೆಲ್ಲ. ಎನಿಹೋ ಟೋಟಲಿ ಮಾಡಿದ್ದು ವರ್ಕ್ ಒಂದು ಒಳ್ಳೇದಾಗಿ ಇನ್ನು ಮುಂಬರುವ ಪೀಳಿಗೆಗೆ ಇದರಿಂದಾಗಿ ಒಳ್ಳೆ ಒಂದು ಅವಕಾಶ ಇದು. ಆಚೆ ಈಚೆ ಹೋಗ್ಲಿಕ್ಕೆಲ್ಲ ಅವರಿಗೆ ಆರಾಮದಲ್ಲಿ ಆಗ್ತದೆ. ಮತ್ತೆ ರೋಡ್ ಭಾರಿ ಚಂದ ಕಾಣ್ತದೆ ಮಾತ್ರ, ಆ ಕಡೆ ಈ ಕಡೆ ಎಲ್ಲ. ಯಾಕಂದ್ರೆ ಈ ಉಡುಪಿ ಮಣಿಪಾಲ ರೋಡ್ ಅಲ್ಲಿ ಹೋದಷ್ಟು ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಯಾವ ಏರಿಯಾದಲ್ಲಿ ಆ ನಮೂನೆ ಬಸ್ ವೆಹಿಕಲ್ಗಳು ಓಡಾಡುದಿಲ್ಲ. ಮಣಿಪಾಲ ಒಂದು ಎಜುಕೇಶನಲ್ ಹಾಸ್ಪಿಟಲ್ ಅದೆಲ್ಲ ಇದ್ದದ್ರಿಂದಾಗಿ ತುಂಬಾ ಮಂದಿ ಪೇಷಂಟ್ನವರಾಗ್ಲಿ ಅಥವಾ ಅಲ್ಲಿ ಕೆಲಸದವರೆಲ್ಲ ಸಾವಿರಾರು ಜನ ಎಂಪ್ಲಾಯೀಸ್ ಎಲ್ಲ ಇದ್ದಾರೆ, ಸ್ಟಾಫ್ನವರು, ವರ್ಕರ್ಸ್ ಎಲ್ಲ. ಅವರಿಗೆ ಆಚೆ ಈಚೆ ಎಲ್ಲ ಹೋಗ್ಲಿಕ್ಕೆ ಒಂದು ಭಾರಿ ಅನುಕೂಲ ಆಯ್ತು. ಅಷ್ಟೇ ಅಂತ ಬೇಜಾರು ಸಂಖ್ಯೆ ಅಂದ್ರೆ ತುಂಬಾ ವರ್ಷದಿಂದ ಯಾವಾಗ ಆಗ್ತದೆ ಎಲ್ರಿಗೂ ಇದು ಆಗ್ತದಾ ಇಲ್ವಾ ಅನ್ನೋದೇ ಒಂದು ಎಷ್ಟು ವರ್ಷ ತೆಗಿತಾರೆ ಇನ್ನು ಅಂತ ಕೂಡ ಆ ನಮ್ಮನೆ ಭಾವನೆ ಇತ್ತು. ಆದ್ರೆ ನಾವು ಎಣಿಸಿದ ಆ ದೂರದ ಇದಕ್ಕಿಂತ ಆದಷ್ಟು ಬೇಗ ಅವರು ಮಾಡಿ ಕೊಟ್ರು. ಸಾಧಾರಣ ಈಗ ಎಂಡ್ ಆಗುವಾಗ ಬಾರಿ ಫಾಸ್ಟ್ ಅಲ್ಲಿ ಮಾಡಿದ್ದಾರೆ ಮಾತ್ರ. ಅದೊಂದು ಮಾತ್ರ ಭಾರಿ ಸಂತೋಷದ ವಿಷಯ. ನನ್ನ ಹೆಸರು ಭರತ್ ಅಂತ. ನಾನು ವಿದ್ಯೋದಯ ಶಾಲೆ ಉಂಟಲ್ಲ ಉಡುಪಿ, ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನಂದು ಇಲ್ಲೇ ಈ ಪೆಟ್ರೋಲ್ ಬಂಕ್ ನ ಬ್ಯಾಕ್ ಸೈಡ್ ಅಲ್ಲಿ ಮನೆ ನಮ್ದು. ಏನೇ ಇರ್ಲಿ, ನಮ್ಮ ಬಿಜೆಪಿ ಗವರ್ಮೆಂಟ್ನವರು ತುಂಬಾ ಇದೊಂದು ಉತ್ಸುಕತೆಯಿಂದ ಒಂದು ಕೆಲಸ ಮಾಡಿದ್ರು. ಲಾಸ್ಟ್ ಮೂಮೆಂಟ್ ಸ್ಟಾರ್ಟ್ ಅಲ್ಲಿ ಅಷ್ಟು ಅವರು ಅದ್ರ ಬಗ್ಗೆ ಇದನ್ನು ತೋರಿಸ್ಲಿಲ್ಲ. ಎಷ್ಟು ವರ್ಷದಿಂದ ನಾವು ಇದೇ ಏರಿಯಾದವರಾದ್ರಿಂದ ನಮ್ಗೆ ಕರೆಕ್ಟ್ ಇದ್ರದ್ದು ಕಷ್ಟ ಉಂಟಲ್ಲ, ಜನರ ಕಷ್ಟ ಎಲ್ಲ ಗೊತ್ತಿತ್ತು ನಮ್ಗೆ. ಹಾಗಾಗಿ ಇದೊಂದು ಬಾರಿ ಸಂತೋಷಕರ ವಿಷಯ ಮಾತ್ರ. ಇದರ ಬಗ್ಗೆ ಅವರಿಗೆ ಬಾರಿ ಒಂದು ಕೃತಜ್ಞತೆಯನ್ನು ನಾವು ಸಲ್ಲಿಸ್ತೇವೆ, ಇದೊಂದು ಕೆಲಸ ಮಾಡಿ ಬಿಟ್ಟದ್ದು.